ಹಲೋ ಡಿಯರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಜ್ಯೋತಿ, ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಸೊ ಇವಾಗ ಡೆಂಗ್ಯೂ, ಜ್ವರ, ಕೆಮ್ಮು, ನೆಗಡಿ ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕೆಲ್ಲ ಕಫನ ಬೇಗನೆ ಮಕ್ಳುಗಳಿಗೆ ಬೇಗ ರಿಮೂವ್ ಮಾಡಬೇಕು ಅಂತ ಅಂದರೆ, ಅಥವಾ ಬೇಗನೆ ಕಫ ತೆಗಿಬೇಕು ಅಂತ ಅಂದರೆ, ಮನೆಯಲ್ಲೇ ಬೆಳೆಯುವಂಥ ತುಪ್ಪಗಿರೆ ಸೊಪ್ಪು ಮತ್ತು ತುಳಸಿನ ಪಾಟಲ್ಲೇ ಬೆಳ್ಕೊಂಡು ಚೆನ್ನಾಗಿ ನಮ್ಮ ಆರೋಗ್ಯನ ನೋಡ್ಕೊಬೋದು ಸ್ನೇಹಿತರೆ. ಸೊ ನೋಡ್ತಿರ್ಬೋದು, ತುಪ್ಪಗಿರೆ ಸೊಪ್ಪನ್ನು ಚೆನ್ನಾಗಿ ಪಾಟಲ್ಲೇ ಮಾಡ್ಕೊಬೋದು. ಅದರದ್ದು ಬೀಜ ತಂದು ಹಾಕ್ಕೊಂಡ್ರೆ ಬೆಳೆಯುತ್ತೆ. ಸೊ ಅದಾದ ನಂತರ ಕಪ್ಪು ತುಳಸಿನ ನೀಟಾಗಿ ವಾಶ್ ಮಾಡಿಕೊಂಡು, ಎರಡು ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ತಂದಿಟ್ಕೊಂಡಿದ್ದೀನಿ. ಸೊ ಆ ತುಪ್ಪಗಿರೆ ಸೊಪ್ಪನ್ನು ಎಲೆ ಎಲೆಯಾಗಿ ಬಿಡಿಸ್ಕೊಂಡು ಎರಡು ಕೈನೂ ವಾಶ್ ಮಾಡಿಕೊಂಡು, ಅದಕ್ಕೆ ಸೊಪ್ಪುಗಳನ್ನ ತೊಗೊಂಡು ನೀಟಾಗಿ ಈ ಥರ ನಾನು ಯಾವ ರೀತಿ ಮಾಡ್ತಿದ್ದೀನಿ ಒಸ್ಕೊಂಡು, ಆ ಥರ ಎರಡು ಕೈ ಸಹಾಯದಿಂದ ಒಸ್ಕೊಳ್ಳೋಣ. ಸೊ ನೀಟಾಗಿ ಅದರದ್ದು ರಸ ಬರುತ್ತೆ. ಬೈ ಚಾನ್ಸ್ ಬಂದಿಲ್ಲ ಅಂತ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಎರಡೂ ಕೈ ಸಹಾಯದಿಂದ ಉಜ್ಕೊಳ್ಳೋಣ. ಉಜ್ಜಿದ್ರೆ ಅದರದ್ದು ರಸ ಎಲ್ಲ ನೀಟಾಗಿ ಬರುತ್ತೆ ಸ್ನೇಹಿತರೆ. ಒಂದು ಬೌಲ್ಗೋ ಅಥವಾ ಒಂದು ಕಪ್ಪು ಅಥವಾ ಲೋಟ ಯಾವುದಕ್ಕಾದ್ರೂ ತಗೊಳ್ಳೋಣ. ಸೊ ತುಂಬಾ ಇದಾಗುತ್ತೆ. ಬೈ ಚಾನ್ಸ್ ಮಕ್ಕಳು ತುಂಬ ಕಹಿ ಇದೆ ಅಥವಾ ಖಾರ ಇದೆ, ಕುಡಿಯೋಕ್ಕಾಗಲ್ಲ ಅಂತ ಇತ್ತು ಅಂದರೆ ಅದನ್ನು ಜೇನುತುಪ್ಪ ಆ್ಯಡ್ ಮಾಡ್ಕೊಬೋದು ಸ್ನೇಹಿತರೆ, 1 ಟೇಬಲ್ ಸ್ಪೂನು. ಇದು ನಿಮ್ಗೆ ಪ್ಯೂರ್ಲಿ ಆಪ್ಷನಲ್ಲು. ಸೊ ಇದು ಹಾಕ್ತು ಅಂತ ಅಂದರೆ, ಅಥವಾ ಜೇನುತುಪ್ಪ ಏನೂ ಬೇಕೇ ಆಗಿರಲ್ಲ, ಇಷ್ಟಿದ್ರೂ ಸಾಕಾಗುತ್ತೆ. ಸೊ ಅದನ್ನು ಮಕ್ಕಳುಗಳಿಗೆ, ದೊಡ್ಡ ಮಕ್ಕಳು ಒಂದು 8-9 ವರ್ಷ ಆಗಿದ್ರು ಮಕ್ಳುಗಳಿಗೂ ಸಹ ಕುಡಿಸ್ಬೋದು, ಅಥವಾ 1 ವರ್ಷದ ಮೇಲ್ಪಟ್ಟ ಮಕ್ಳುಗಳಿಗೂ ಸಹ ಹಾಕ್ಬೋದು ಸ್ನೇಹಿತರೆ. ಇದು ವೇಸ್ಟ್ ಬರುತ್ತೆ. ಸೊ ಈ ಕಡೆ ರಸ ಕಲೆಕ್ಟ್ ಆಗಿದೆ, ನೋಡ್ತಿರ್ಬೋದು ಎಷ್ಟು ರಸ ಕಲೆಕ್ಟ್ ಆಗಿದೆ ಅಂತ. ಇದು ಒಂದು ಔಷಧಿ ಕ್ಯಾಪಲ್ಲಿ ಬಂದರೆ ಒಂದು 5 ml ಬರುತ್ತೆ, ಅಥವಾ ನಾವು ಒಳ್ಳೆ ಸಹಾಯದಿಂದ ಒಳ್ಳೆಗೆ ಹಾಕ್ಕೊಂಡು ಮಕ್ಳುಗಳಿಗೆ ಕುಡಿಸ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು, ಶೇರು, ಕಮೆಂಟು ಮಾಡಿ ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರಸ ಹಾಕಿದ ನಂತರ ಒಂದು 5 ನಿಮಿಷಕ್ಕೆಲ್ಲ ವಾಮಿಟ್ ಆಗುತ್ತೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.